ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಧ್ಯರಾತ್ರಿ ಹೊಸ ಸಾರಥಿಯ ನೇಮಕ ಮಾಡಿಬಿಟ್ಟಿದ್ದಾರೆ. ನೂತನ ಸಿಇಸಿ ಆಗಿ ಜ್ಞಾನೇಶ್ ಕುಮಾರ್ ನೇಮಕಗೊಂಡಿದ್ರು. ಇದು ಈಗ ಜಟಾಪಟಿಗೆ ಶುರು ಆಗ್ಬಿಟ್ಟಿದೆ. ಅಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲೂ ವಾದ ಪ್ರತಿವಾದಗಳು ನಡೀತಾ ಇದೆ. ಅದ್ರ ಬಗ್ಗೆ ತೀರ್ಮಾನ ಆಗಬೇಕು. ಇಲ್ಲಿ ನೋಡಿದ್ರೆ ಅವ್ರು ನೇಮಕ ಮಾಡಿಬಿಟ್ಟಿದ್ದಾರೆ. ಇದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಒಂದಿಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾರು? ರಾಹುಲ್ ಗಾಂಧಿ ಅವರು. ಅದೇನು ತುಂಬ ತಪ್ಪವ್ರದ್ದು ಆಕ್ರೋಶ ಅಂತ ನನಗೇನು ಅನಿಸಿಲ್ಲ ಅಲ್ವಾ ಸರ್? ಇಲ್ಲ, ಕೋರ್ಟಲ್ಲಿದೆ ಅಂತಲ್ಲ ಸರ್. ಕೋರ್ಟಲ್ಲಿದೆ ಅಂದರೆ ಸಿಇಸಿಯನ್ನು ಅಂದರೆ ಕೇಂದ್ರ ಚುನಾವಣಾ ಆಯುಕ್ತರನ್ನು ಯಾವ ರೀತಿ ನೇಮಿಸಬೇಕು ಎಂಬ ಒಂದು ಪ್ರಕ್ರಿಯೆ. ಆ ಪ್ರಶ್ನಿತ ವಿಚಾರ ಮಾನ್ಯ ಸುಪ್ರೀಂ ಕೋರ್ಟ್ ಮುಂದಕ್ಕೆ ಈಗಿದೆ. ಯಾಕೆ ಈಗಿದೆ? ಹಿಂದೆ ಈ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳಿತು ಅಂದರೆ, ಪ್ರಧಾನಮಂತ್ರಿ, ಪ್ರತಿಪಕ್ಷದ ನಾಯಕರು ಯಾರೇ ಇರ್ಬೋದು, ಈಗ ರಾಹುಲ್ ಗಾಂಧಿ ಇದೆ, ಯಾರೇ ಇರ್ಬೋದು, ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇರುವ ತಂಡ ಸಮಿತಿ ಇವರನ್ನು ಆಯ್ಕೆ ಮಾಡಬೇಕು ಅಂತ ಒಂದು ಆರ್ಡರ್ ಮಾಡಿ, ಅದನ್ನು ಕೇಂದ್ರ ಸರ್ಕಾರ ಒಪ್ಪಲಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಅಪಾಯಿಂಟ್ಮೆಂಟ್ಗಳಿಗೆ ಜುಡಿಷಿಯರಿ ಶುಡ್ ನಾಟ್ ಇನ್ವಾಲ್ವ್ ಅಂತ ಅವ್ರದ್ದು ವಾದ. ಅಂದರೆ ನ್ಯಾಯಾಂಗ ವ್ಯವಸ್ಥೆ ಒಳಗೆ ಬರ್ಕೂಡ್ದು ಅಂತ. ಅಡ್ಮಿನಿಸ್ಟ್ರೇಟಿವ್ ಅಂದರೆ ನಾಳೆ DC ಅಪಾಯಿಂಟ್ ಮಾಡೋವಾಗ ಹೈಕೋರ್ಟ್ ಜಡ್ಜ್ ನಾವೊಬ್ರು ಇರ್ತೀವಿ ಅಂತ ಅಂದ್ಬಿಟ್ರೆ ಅಂತ ಅರ್ಥದಲ್ಲಿ ಹಂಗೆ ಹೇಳಿಲ್ಲ ಯಾರೂ, ನಾನು ಹೇಳ್ತಿರೋದು. ಹಾಗಾಗಿ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂಥ ಅಮೆಂಡ್ಮೆಂಟಿನ ತಿದ್ದುಪಡಿಯನ್ನು ಬಿಲ್ಲಿಗೆ ತಂದುಬಿಟ್ಟು ಪ್ರೈಮ್ ಮಿನಿಸ್ಟ್ರು, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು ಹಾಗೂ ಪ್ರತಿಪಕ್ಷದ ನಾಯಕ ಇರುವ ಸಮಿತಿ ಇದನ್ನು ಇತ್ಯರ್ಥ ಮಾಡುತ್ತೆ ಅಂತ ತಿದ್ದುಪಡಿ ತಂದರು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಪ್ಪಲಿಲ್ಲ ಅವರು. ಅದನ್ನು ಚಾಲೆಂಜ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಈಗ ಅದಿನ್ನೂ ನಡೀತಾ ಇದೆ. ಅದು ನಾಳೆ 19ನೇ ತಾರೀಕು ಇದೆ, ಅಷ್ಟೊಳಗೆ ವಿಚಾರಣೆ ಇದೆ, ತೀರ್ಪು ಬರುತ್ತಾ ಬಿಡುತ್ತಾ ಅದಲ್ಲ. ಅದಕ್ಕೆ ಇವ್ರದ್ದು ರಾಹುಲ್ ಗಾಂಧಿ ಅದು ಇದ್ದಾಗ ಯಾಕೆ ಮಾಡಬೇಕಿಲ್ಲಿ ಅಂತ ಇವ್ರದ್ದು ವಾದ. ಹಾಗಾಗಿ ಇದು ನಡೆದಿದೆ. ಆದರೆ ಆ ವ್ಯಕ್ತಿಗೆ ಅರ್ಹತೆ ಇಲ್ಲ ಅಂತಲ್ಲ, ಆ ವ್ಯಕ್ತಿಗೆ ಅರ್ಹತೆ ಇದೆ. ಅವ್ರು ಈಗಾಗಲೇ ಎಲೆಕ್ಷನ್ ಕಮಿಷನಲ್ಲಿ ನಂಬರ್ 2 ಜಾಗದಲ್ಲಿ ಇರೋರು, ಅವ್ರೇನು ಮೇಲಿಂದ ಇಳಿದು ಬಂದಿರೋರಲ್ಲ ಇವಾಗ. ಬಟ್ ಕೇಂದ್ರದ ಈ ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಬಿಡುತ್ತೆ ಅಲ್ಲ ಸರ್ ಈ ರೀತಿಯಾದಂಥ ಬೆಳವಣಿಗೆಗಳು ದಿಢೀರ್ ಅವ್ರವ್ರ ನಿರ್ಧಾರ ಅದು. ಇದು ದಿಢೀರ್ ಅಲ್ಲ. ಅವ್ರು ನಿನ್ನೆ ಮುಗಿದೋಗ್ತಿತ್ತು, ಇವತ್ತು ಮುಗಿದೋಗಿದೆ. ಹಾಗಾಗಿ ಅವ್ರು ಮಾಡಲೇಬೇಕಿತ್ತು, ಮಾಡಿದ್ರು ಅಷ್ಟೇ. ನೋಡೋಣ ಏನಾಗುತ್ತೋ, ಕೋರ್ಟ್ ಏನು ಹೇಳುತ್ತೋ ನೋಡೋಣ. ಆಮೇಲೆ ಇನ್ನು ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ರೆಬಲ್ ಯತ್ನಾಳ್ಗೆ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು. 72 ಗಂಟೆಗಳಲ್ಲಿ ಉತ್ತರ ಕೊಡಿ ಅಂತ ಹೇಳಿತ್ತು. ಇಲ್ಲಿವರೆಗೂ ಕೊಟ್ಟಿರಲಿಲ್ಲ, ಈಗ ಉತ್ತರ ಕೊಟ್ಟಿದ್ದಾರೆ. 9 ಪುಟದಲ್ಲಿ ಅವರು ಉತ್ತರ ಇದೆ. ಸೊ ಅವ್ರು ಹೇಳ್ತಾರೆ, ಪಕ್ಷಕ್ಕೆ ಧಕ್ಕೆ ಆಗುವ ಕೆಲಸ ಮಾಡಿಲ್ಲ ನಾನು, ವಿಜಯೇಂದ್ರ ಬದಲಾವಣೆ ಒತ್ತಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ನಾಡಿದ್ದು ಯತ್ನಾಳ್ ಕರೆದಿರುವಂತಹ ಸಭೆಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಮಧ್ಯೆ ಶಾಸಕರ ಮೇಲೆ ಹಿಡಿತ ಸಾಧಿಸುವ ವಿಚಾರದಲ್ಲಿ ವಿಜಯೇಂದ್ರ ಮತ್ತು ಅಶೋಕ್ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿದೆ. ಬಜೆಟ್ ಅಧಿವೇಶನದ ಬಗ್ಗೆ ರಣತಂತ್ರ ರೂಪಿಸೋಕೆ ಶಾಸಕಾಂಗ ಪಕ್ಷದ ನಾಯಕ ಅಶೋಕ್ ಬದಲು ವಿಜಯೇಂದ್ರ ಅವರೇ ಶಾಸಕರ ಸಭೆಗೆ ಕರೆದಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗೆ ಬಲಪಡಿಸಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಇನ್ನು ಯತ್ನಾಳ್ ಅವ್ರ ಉತ್ತರ ಏನು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಪಕ್ಷದಲ್ಲಿ ಕುಟುಂಬ ರಾಜಕೀಯ ಮಿತಿ ಮೀರಿಬಿಟ್ಟಿದೆ ಅಂತೆ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಇದಕ್ಕೆಲ್ಲ ಬ್ರೇಕ್ ಹಾಕಿ ವಿಜೇಂದ್ರ ಅವರೇ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ವಿಜೇಂದ್ರ ವಿಶ್ವಾಸಕ್ಕೇನೆ ಪಡಿತಾ ಇಲ್ಲ. ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಪಕ್ಷದ ಸಂಘಟನೆಯನ್ನು ಬಲಹೀನ ಮಾಡಬಹುದು. ವಿಜೇಂದ್ರನ ಕೆಳಗಿಳಿಸಿ ಸಮರ್ಥರಿಗೆ ಜವಾಬ್ದಾರಿ ನೀಡಿ ಅಂತ ಅವ್ರ ಮೇಲೆ ಹೇಳಿದ್ದಾರೆ. ಬಟ್ ಅವ್ರು ಯಾಕೆ ಹೇಳಿದ್ರು ಅನ್ನುವಂಥ ವಿಚಾರವನ್ನು ಅವರೆಲ್ಲೂ ಹೇಳಲಿಲ್ಲ. ವಿಜೇಂದ್ರ ಇನ್ನೂ ಕೂಡ ಆ ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿಲ್ಲ ಸರ್, ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋದು ನನಗೂ ಗೊತ್ತು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವ್ರು ತಗೊಳಕ್ ಟ್ರೈ ಮಾಡಿದ ಜಾಗದಲ್ಲೆಲ್ಲೂ ಯಾರು ವಿಶ್ವಾಸಕ್ಕೆ ಬಂದೂ ಇಲ್ಲ. ಯಾರೀಗ ಯತ್ನಾಳ್ ಏನು ವಿಶ್ವಾಸಕ್ಕೆ ತಗೊಂಡಿದ್ದಕ್ಕೆ ಬಂದಿರೋದು? ನಮ್ಮ ಮನೆಗೆ ಬರಬೇಡ ಅಂತಾರೆ. ಅವ್ನು ಬರ್ತೀನಿ ಅಂತ ತಕ್ಷಣ ಅವನ ಅಪ್ಪ ಮಗ ಇದನ್ನೆಲ್ಲ ಅವ್ನು ಲಂಚ್ಕೋರ ಅಂತ ಬೈತಾರೆ. ಬಾಯಿಗೆ ಬಂದಂಗೆಲ್ಲ ಬೈದು ಬಿಡೋದು. ಪಕ್ಷ ಕಟ್ತೀವಿ ನಾವು ಅನ್ನೋದು ಗುಂಪುಗಾರಿಕೆ ಅನ್ನೋದು. ಎಲ್ಲರೂ ಗುಂಪುಗಾರಿಕೆ. ಅದಕ್ಕೆ ಹೇಳಿದ್ದು, ಅಯೋಗ್ಯರಿರುವಂತಹ ಪಕ್ಷದ ಬಗ್ಗೆ ಯಾಕ್ರಪ್ಪ ನನ್ನ ಕೈಲಿ ಮಾತಾಡಿಸಿ ನನ್ನ ಪ್ರಾಣ ತಿಂತೀರಿ? ಸುಮ್ಮನೆ ಅಯೋಗ್ಯರು. ಆ ಪಕ್ಷ ಸಾಯ್ಬೇಕಿಲ್ಲಿ, ಹೊಸದಾಗಿ ಹುಟ್ಟಬೇಕು. ಇನ್ನೊಂದು ಪಕ್ಷ ಅಲ್ಲ, ಗೊತ್ತಿಲ್ಲ ಯಾವ ರೂಪದಲ್ಲ, ಯಾವುದೋ ಒಂದು ರೂಪದಲ್ಲಿ ನಾಶಕ್ಕೆ ಯೋಗ್ಯವಾಗಿರೋ ಪಕ್ಷ ಅದು. ಅದು ನಾಶ ಆಗಿ ಹೊಸದಾಗಿ ಬರಬೇಕು, ಯಾವುದಾರೊಂದು ಬೇರೆ ಬ್ಲಡ್ಡಲ್ಲಿ. ಅಯೋಗ್ಯರು ಇವರು, ಸರಿ ಇಲ್ಲ ಇವರು. ಅದಕ್ಕೆ ಯಾಕೆ ನಮಗೆ ಸುಮ್ಮನೆ ಪ್ರಾಣ ತಿಂತೀರಿ? ನಮಗೆ ಯಾಕೆ
ಸಾರಿ ಮತ್ತೆ ಅದ್ಯಾರ ಅಗೋರಿ ಕಾಳ ಬಾಬಾ ಎಲ್ಲ ಇದಾರಲ್ಲ, ಯಾರೊಬ್ಬರು ಕೇಳ್ಕೊಂಬನ್ರಿ ಯಾವತ್ತು ಇವರೆಲ್ಲ ನಿರ್ನಾಮ ಆಗೋದು ಅಂತ. ಹಾಂ ಎಸ್ ಅಲ್ಲ ಅವರು ಪಕ್ಷ ಯಾಕೆ ನೀವೆಲ್ಲ ಪಕ್ಷಾಂತರ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಪಕ್ಷ ವಿರುದ್ಧವಾಗಿ ಕೆಲಸ ಮಾಡ್ತೀರಾ ಅನ್ನೋದನ್ನ ಉತ್ತರ ಕೊಡ್ಲಾರ್ದೇನೆ ಇವ್ರು ಹಿಂಗ್ ಮಾಡ್ತಾ ಇದಾರೆ, ಇವ್ರು ಹಿಂಗ್ ಮಾಡ್ತಾ ಇದಾರೆ ಅನ್ನೋ ಸಣ್ಣ ಮಕ್ಕಳ ಆಟ ತರ ಆಗೋಯ್ತಲ್ಲ. ಯತ್ನಾಳ್ ಹ್ಯಾಸ್ ನೋ ಬಿಸ್ನೆಸ್ ಟು ಟಾಕ್ ಆಫ್ ಡಿಸಿಪ್ಲಿನ್. ನನ್ನ ಪ್ರಕಾರ ವಿಜಯೇಂದ್ರ ಹ್ಯಾಸ್ ನೋ ಬಿಸ್ನೆಸ್ ಆಫ್ ಟಾಕ್ ಆಫ್ ಯೂನಿಟಿ. ವಿಜಯೇಂದ್ರ ಒಮ್ಮತ, ಸಹಮತ, ಸಹಜೀವನ, ಸಹಬಾಳ್ವೆ ಈ ವಿಚಾರದಲ್ಲಿ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇದೆ ಅಂತ ನನಗನ್ನಿಸ್ತಿಲ್ಲ. ಈ ವ್ಯಕ್ತಿಗೆ ಶಿಸ್ತು, ಪಕ್ಷ, ಸಂಘಟನೆ ಈ ವಿಚಾರದಲ್ಲಿ ಮಾತಾಡೋಕ್ಕೆ ಈ ವ್ಯಕ್ತಿಗೆ ಯೋಗ್ಯತೆ ಇದೆ ಅಂತ ನನಗೇನು ಅನ್ನಿಸ್ತಿಲ್ಲ. ಯತ್ನಾಳ್ ಅವರಿಗೆ ಹೌದು. ಹಾಗಿದ್ದಾಗ ಮತ್ತೆ ಅದೇ ಪ್ರಶ್ನೆಗೆ ವಾಪಸ್ ಬರ್ತಾ ಇದ್ದೀನಿ. ಉತ್ತರ ನನ್ನ ಪ್ರಾಣವನ್ನು ತಿನ್ನುತ್ತಿರುವವರು ನೀವಿಬ್ಬರು. ಬೇಡ ಬಿಡಿ ಸರ್, ನಡೀರಿ ಮತ್ತೆ ಮುಂದಕ್ಕೆ. ಮುಂದೆ ಹೋಗೋಣ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷ ನಿಲ್ತಾ ಇಲ್ಲ. ದಲಿತ ಸಮಾವೇಶಕ್ಕೆ ಅನುಮತಿ ಪಡೆಯಲು ರಾಜಣ್ಣ ಬೆನ್ನಲ್ಲೇ ಈಗ ಪರಮೇಶ್ವರ್ ಸಹ ದೆಹಲಿಗೆ ಹೋದ್ರು. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷರನ್ನ ಸಿಎಂ ಆಪ್ತ ಸಚಿವ ಜಮೀರ್ ಭೇಟಿ ಮಾಡಿದ್ದಾರೆ. ಡಿಸಿಎಂ ಡಿಕೆ ಸಹೋದರ ಕೂಡ ಡಿಕೆ ಸುರೇಶ್ ಅವರು ಇವತ್ತು ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದಿಂದ ಡಿಕೆ ಕೆಳಗಿಳಿಸುವಂತೆ ನಾವೇನ್ ಪಟ್ಟು ಹಿಡಿದಿಲ್ಲ, ಮನವಿ ಮಾಡಿದ್ದೀವಷ್ಟೇ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಕೆ ಮತ್ತು ರಾಜಣ್ಣ ಹೇಳಿಕೆ ಕುರಿತಾಗಿ ಮುಖ್ಯಮಂತ್ರಿಗಳು ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಡಿಸಿಎಂ ಅಂದ್ರೆ ರಾಜಣ್ಣಗೆ ಲವ್ ಅಂತ ಡಿಕೆ ಸುರೇಶ್ ಅವರು ವ್ಯಂಗ್ಯವಾಡಿದ್ದಾರೆ. ರಾಜಣ್ಣ ಹೇಳಿಕೆಗೆ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸಹ ಕೂಲ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಒಂದು ಅಲ್ಲ, ಆಟ ಎಲ್ಲ ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವರ ಅಭಿಪ್ರಾಯ ಹೇಳಿರ್ಬೋದು. ಗೊಂದಲ ಏನೂ ಇಲ್ಲ. ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಹಾಗಾಗಿ ಅವರು ಅವಾಗವಾಗ ಮಾತಾಡ್ತಾರೆ. ರಾಜಣ್ಣ ಅವ್ರು ಹೇಳಿರೋದು ಪರ್ಫೆಕ್ಟ್ ಇದೆ. ಪಕ್ಷದ ಇದು ಏನು ಕಾರ್ಯಾಧ್ಯಕ್ಷನಾಗಿ ನಾನು ಎಷ್ಟು ಸಮರ್ಥವಾಗಿ ಮಾತಾಡಬೇಕು, ಎಷ್ಟರ ಮಟ್ಟಿಗೆ ನಾನು ಇದು ಮಾಡಬೇಕು, ನನ್ನ ಪಕ್ಷದ ಬಗ್ಗೆ ಅಷ್ಟು ನಾನು ಮಾತಾಡಿದ್ದೀನಿ. ಮತ್ತೆ ಇದನ್ನು ನಾನು ಮುಂದೆ ಕಂಟಿನ್ಯೂ ಮಾಡಲ್ಲ. ನಾನು ಏನು ಸ್ಟೇಟ್ಮೆಂಟ್ ಮಾಡಬೇಕು, ಏನ್ ಕಂಟಿನ್ಯೂ ಮಾಡ್ತೀರ್ರಿ? ಕಾರ್ಯವೇ ಇಲ್ಲದವರೆಲ್ಲ ಅಧ್ಯಕ್ಷರಾದಾಗ ಕಾರ್ಯಾಧ್ಯಕ್ಷರಾಗುತ್ತಾರೆ. ಬಿಡ್ರಪ್ಪ, ಸುಮ್ಮನೆ ಯಾರಾಗಿ ಬಿಡ್ತೀರಿ? ನಾನು ನೋಡಿಲ್ವಾ ಇಲ್ಲಿ? ಕಾರ್ಯವೇ ಇಲ್ಲದೆ ಕಾರ್ಯವೇ ಇಲ್ಲದವರನ್ನೆಲ್ಲ ಅಧ್ಯಕ್ಷ ಮಾಡಿದಾಗ ಅವರು ಕಾರ್ಯಾಧ್ಯಕ್ಷರಾಗುತ್ತಾರೆ ಅಷ್ಟೇ. ಎಲ್ಲ ಪಕ್ಷದಲ್ಲೂ ಅಷ್ಟೇ. ವೈಸ್ ಪ್ರೆಸಿಡೆಂಟ್, ವರ್ಕಿಂಗ್ ಪ್ರೆಸಿಡೆಂಟ್, ಈ ಪೋಸ್ಟ್ಗಳೆಲ್ಲ ಏನು ತುಪ್ಪ ಸೌರಕ್ಕೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿಲ್ವೇನ್ರಪ್ಪ? ಯಾಕ್ರಪ್ಪ ಸುಮ್ಮನೆ ಪೋಸ್ಟ್ ಕೊಟ್ಕೊಂಡು ಎದೆ ಹಿಂಗೆ ಅನ್ಕೊಂಡು ಓಡಾಡ್ತೀರಿ? ಹಾಂ, ರಾಜಣ್ಣ ಕ್ಯಾನ್ ವಿನ್ ಎ ಕಾನ್ಸ್ಟಿಟ್ಯುನ್ಸಿ. ಭಾಳ ಕಾರ್ಯಾಧ್ಯಕ್ಷರಿಗೆ ಕಾನ್ಸ್ಟಿಟ್ಯುನ್ಸಿ ಅಲ್ಲ, ಕಾರ್ಪೊರೇಷನ್ ವಾರ್ಡು ಗೆಲ್ಲಕ್ಕಾಗಲ್ಲ. ಯಾರಿಗೆ? ಕಾರ್ಯಾಧ್ಯಕ್ಷರಿಗೆ. ಹಾಂ, ಇನ್ನು ಡಿ ಕೆ ಸುರೇಶ್ ಹೇಳಿದಾರಲ್ಲ, ಯಾವ ಗೊಂದಲನೂ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಶಿವಕುಮಾರ್ ಒಂದು ಫೋನ್, ಯಾರಿಗೆ? ರಾಜಣ್ಣ. ಹೊರಟಿಯಾ ಅಂತ. ಬದೇ 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 ಒಂದು ನಿಮಿಷ. ಯಾಕೆ ಹೇಳಿ? ಕೆಲಸ ಸ್ಟಾರ್ಟ್ ಮಾಡಿದೆ ಅವರಿಬ್ರು, ಒಬ್ಬೊಬ್ರು ಬಾಯಿಗೆ ಒಬ್ಬೊಬ್ರು ಜಾಮೂನ್ ಇಟ್ಕೊಂಡ್ರು. ಮಾರ್ನಿಂಗ್ ಒಬ್ರು ಬಾಯಿಗೆ ಒಬ್ರು ಜಾಮೂನ್ ತಿನ್ನಿಸಿ ಆಮೇಲೆ ಬ್ರದರ್ ಹೊರಡೋಣ ಮತ್ತು ಒಟ್ಟಿಗೆ ಹೊರಡೋದು. ಒಟ್ಟಿಗೆ ಹೊಸಲು ದಾಟಿ ಹೊರಕ್ಕೆ ಬರ್ತಾರೆ. ಬಂದ್ಮೇಲೆ ಮತ್ತೆ ಬೇರೆ ಬೇರೆ, ಅದು ಬೇರೆ. ಹೊಸಲು ದಾಟೋರು ಹಂಗಾಗಿ ಯಾವ ಗೊಂದಲನೂ ಇಲ್ಲ. ಬ್ರದರ್ಸ್ ಅಂದ್ರೆ ಅವರೇ, ರಾಜಣ್ಣ ಮತ್ತು ಡಿಕೆ. ಸರ್, ನೀನು ಸಿಎಂ ಹೇಳ್ತಾರೆ ಅದು ಅವರವರ ಅಭಿಪ್ರಾಯ ಅಂತ. ಆಕ್ಚುಲಿ ಸುರೇಶ್ ಸ್ವಲ್ಪ ಗಾಬರಿ ಆಗಿರಬೇಕು. ಒರಿಜಿನಲ್ ಬ್ರದರ್ ಪೊಸಿಷನ್ಗೆ ಏನಾದ್ರು ಯಾಮಾರ್ಬಿಟ್ರೆ ಮೇಲೆ ಅಂತ. ಹಾಂ, ಎಸ್. ಅಲ್ಲ, ಸಿಎಂ ಹೇಳ್ತಾರೆ ಅದು ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಸುಳ್ಳನ್ನ ಸುರೇಶ್ ಅವ್ರು ನೀವು ಅಷ್ಟೇ. ಏನು ಎಳೆ ಮಕ್ಕಳ ಮುಂದೆ ಪಟ ಬಿಡ್ತಾ ಇದ್ದೀರಾ ಬಂದ ಮಾತ್ರ? ಏನು ಇಲ್ಲವೇ ಇಲ್ಲ, ಗೊತ್ತಿಲ್ವಾ ನಮ್ಗೇನು ಅಂತ ಸುಮ್ಮನೆ. ಎಸ್. ಅಲ್ಲ ಸರ್, ಸಿಎಂ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಅಂತ. ಈಗ ನಾಳೆ ಅಭಿಪ್ರಾಯ ಹೇಳೋರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೋದು. ಈಗ ಏನು ಹೇಳಬೇಕಾಗಿತ್ತು ಸಿಎಂ ನಿಮ್ಮ ಪ್ರಕಾರ? ಹೌದೌದು, ಹಿಂಗೆಲ್ಲ ಹೇಳಿದ್ದಾರೆ, ಸರಿ ಇದೆ. ಡಿ ಕೆ ಶಿವಕುಮಾರ್ ಬಾಯಿ ಮುಚ್ಕೊಂಡಿರೋ ಕೇಳಿ ಅಂತ ಹೇಳಬೇಕಿತ್ತೆ. ಏನ್ ಹೇಳ್ಬೇಕಿತ್ತು ಅವರು? ಸರಿ, ಈಗ ಅವ್ರು ಏನ್ ಹೇಳ್ಬೇಕಿತ್ತು ಹೇಳ್ರಿ, ಸುಮ್ಮನೆ ಪ್ರಶ್ನೆ ಕೇಳಬೇಡಿ. ಏನ್ ಹೇಳ್ಬೇಕಿತ್ತು ಹೇಳ್ರಿ. ಅಲ್ಲ, ಅವ್ರೇನ್ ಹೇಳ್ಬೇಕು? ಹಂಗಾರೆ ಸುಮ್ಮನಿರಿ, ನನ್ನನ್ನು ಯಾಕೆ ಕೇಳ್ತೀರಿ? ಚೀಫ್ ಮಿನಿಸ್ಟರ್ ಬ್ರೈನ್ ಒಳಗೆ ಹೋಗಿ ಬರಲ್ಲ ನಾನು ಹಂಗಾರೆ. ಅಲ್ಲ, ಯಾರು ಪಕ್ಷದ ವಿಚಾರದಲ್ಲಿ ಏನೋ ಮಾತಾಡಬೇಡಿ, ಸುಮ್ಮನೆ ತಗೊಳ್ಳಿಪ್ಪ ಮುಂದಕ್ಕೆ. ಯಾವನ ಬಡದಾಡ್ಕೋತಾರಂತೆ, ನಾವಿಲ್ಲಿ ಮೈ ಕೈ ಪರ್ಸ್ಕೊಂಡು ಓಡಾಡ್ತೀವಂತೆ.
ಇನ್ನು ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಳಂಬಕ್ಕೆ ಆರ್ಥಿಕ ವರ್ಷದ ಕೊನೆಯ ತಿಂಗಳ ಕಾರಣ ಅನ್ನೋ ನೆಪವನ್ನು ಡಿಸಿಎಂ ನೀಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಹಣಕ್ಕೆ ಸಮಸ್ಯೆ ಇಲ್ಲ, ಆದರೆ ಎಲ್ಲಾ ಸಮಯದಲ್ಲೂ ಕಲೆಕ್ಷನ್ ಒಂದೇ ರೀತಿ ಇರಲ್ಲ, ಅದಕ್ಕೆ ಹಣ ಬಿಡುಗಡೆ ಸ್ವಲ್ಪ ವಿಳಂಬ ಆಗಿರಬಹುದು. ಈ ತಿಂಗಳು ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಎಲ್ಲ ರಿಲೀಸ್ ಆಗುತ್ತೆ ಅಂದಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದಂತ ಸಚಿವ KJ ಜಾರ್ಜ್ ಅವರು ಗೃಹಲಕ್ಷ್ಮಿ ಏನು ತಿಂಗಳು ಬರೋ ಸಂಬಳದ ಟೈಪ್ ಅಲ್ವಲ್ಲ, ಕೆಲವರಿಗೆ ವಿಳಂಬ ಆಗಿರಬಹುದು, ಬರುತ್ತೆ ಅಂದಿದ್ದಾರೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ, ಒಂದೇ ದಿನಕ್ಕೆ ಕಲೆಕ್ಷನ್ ಆಗಲ್ಲ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ, ಅದು ಗ್ಯಾರಂಟಿ ಬಿಟ್ರೆ ನಮ್ಮ ಇದರಲ್ಲಿ ಸುಮಾರು ಸಂಬಳನೇ ಮಿಸ್ಟರ್ ಜಾರ್ಜ್, ಸಂಬಳನೇ. ಬಾಯಿ ಮುಚ್ಕೊಂಡು ಕೊಡೋದಾದ್ರೆ ಕೊಡಿ, ಇಲ್ದಿರ ಮನೆಗೆ ಹೋಗಿ. ಯೋಗ್ಯತೆ ಇಲ್ಲ ನಮಗೆ ಅಂತ ಹೇಳ್ಕೊಂಡು ನೀವು ಯಾಕ್ರಿ ಸಂಬಳನ ಪ್ರತಿ ತಿಂಗಳು ತಗೋತೀರಿ? MLAಗಳಾಗಿ ಮಿನಿಸ್ಟರ್ಗಳಾಗಿ ಪ್ರತಿ ತಿಂಗಳು ಯಾಕೆ ತಗೋತೀರಿ? ಕಲೆಕ್ಷನ್ ಆಗಿಲ್ಲ, ಸ್ವಲ್ಪ ಯಾಮಾರಿ ಇರಬೇಕು ಅಂತ ನಿಮ್ಮ DCM ಹೇಳ್ದಂಗೆ ಬಿಟ್ಟುಬಿಡಿ. ಕಟಾಕಟ್ ಎಲ್ಲಿ ಕರ್ಕೊಂಬಿಡ್ರಿ ಆ ಲೀಡ್ರನ್ನ, ಕಟಾಕಟ್ ಲೀಡ್ರನ್ನ ಇಲ್ಲಿ ತೋರಿಸ್ತೀವಿ ಏನು ಅಂತ ರಾಜ್ಯದ ಜನ. ಹತ್ರ ಬರ್ತಾ ಇದೆ ಎಲೆಕ್ಷನ್ನು, ಕಪ್ಪಳ ಕೊಡಿರಿ ಹೇಳ್ತೀನಿ, ಹಿಡ್ಕೊಂಡು ಸಿಕ್ಕಿದ ಕಡೆ ಇವ್ರಿಗೆ ಆಗ ದಾರಿಗೆ ಬರ್ತಾರೆ, ಇಲ್ಲಿ ದಾರಿಗೆ ಬರಲ್ಲ. ಎಲೆಕ್ಷನ್ ಒಂದು 3 ತಿಂಗಳು ಕಲೆಕ್ಷನ್ ಅಂತೆ. ಯಾಕಪ್ಪ ಆಗಬೇಕು, ಯಾಕಾಗಬೇಕು? ಮಿಸ್ಟರ್ DCM ಸರ್, ಏನು ನಾವೇನು ಬಕ್ರಾಗಳು ಅಂದ್ಕೊಂಡಿದ್ದೀರಾ ಏನು ನೀವು? ವರ್ಷದ ಕೊನೆ ಆದರೆ ಹಣದ ಸಮಸ್ಯೆ ಬರಲ್ಲ, ಹಣ ಜಾಸ್ತಿ ಬರುತ್ತೆ. ಕಲೆಕ್ಷನ್ ಏನು ನಮ್ಗೇನು ಬುರುಡ ಬಿಡ್ತಾ ಇದ್ದೀರಾ ಇಲ್ಲಿಗೆ ಹೂವಿಟ್ಬಿಟ್ಟು ಇಲ್ಲಿ? ಇಯರ್ ಎಂಡ್ ಸ್ಟಾರ್ಟ್ ಆಗ್ಬೋದು, ಇಯರ್ ಸ್ಟಾರ್ಟ್ ಆಗ್ಬೋದು, ಎಂಡಲ್ಲಿ ಏಪ್ರಿಲ್ ಓಕೆ, ಹೌದು. ಜನವರಿ ಫೆಬ್ರವರಿ ಮಾರ್ಚು ಲಾಸ್ಟ್ ಇದರಲ್ಲಿ ಎಲ್ಲ ಗೌರ್ಮೆಂಟ್ಗಳಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ನಂಬರ್ 1. ನಂಬರ್ 2, ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ ಲೆಕ್ಕ ಇದೆ ಸ್ವಾಮಿ ನಮ್ಮ ಹತ್ರ. ಕಲೆಕ್ಷನ್ ಪ್ರಾಬ್ಲಮ್ ಆಗಿರ್ಬೋದು. ನೀವು ಫಿನಾನ್ಸ್ ಮಿನಿಸ್ಟ್ರಾ? ಅಲ್ಲ. ಅರ್ಥಶಾಸ್ತ್ರಜ್ಞಾನ? ಅಲ್ಲ. ನೀವೇನೂ ಅಲ್ಲ. ಯಾಕೆ ಹೇಳ್ತೀರಿ? ಯೋಗ್ಯತೆ ಇಲ್ಲ, ಕಾಸಿಲ್ಲ. ಕಾಸು ಸಿಕ್ಕಾಬಿಟ್ಟು ಇದೆಯಂತೆ, ಸಮಸ್ಯೆನೇ ಡ್ಯಾಮ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟು ತುಂಬಿಡ್ತಾ ಇದ್ದಾರಂತಲ್ಲೆಲ್ಲ. ಡ್ಯಾಮಲ್ಲಿ ನೀರು ಯಾವ ಲೆಕ್ಕಾಚಾರ, ಕಾಸು ಇಟ್ಕೊಂಡಿರೋಣ ಸಾಕು ಅಂತ. ಸಿಕ್ಕಾಬಿಡುತ್ತೆ, ತುಳುಕಾಡ್ತಿದೆ. ಎಸ್.